ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80% ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ಕನ್ಯಾ ರಾಶಿಯವರಿಗೆ ಯುಗಾದಿ ಆರಂಭದಲ್ಲಿ ರಾಶ್ಯಾಧಿಪತಿ ಬುಧ ಗ್ರಹ ಸಂಚಾರ ಸ್ಥಿತಿ ಸರಿ ಇಲ್ಲ ಆಗಿರೋದ್ರಿಂದ ಆರಂಭದ 2-3 ತಿಂಗಳುಗಳ ಕಾಲ ನಿಮಗೆ ಯಾವುದಾದರೂ ಅನಾರೋಗ್ಯ ಅಥವಾ ಉದ್ಯೋಗದಲ್ಲಿ ಅಡೆತಡೆಗಳು, ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ. ಸರಿಯಾದ ನಿರ್ಧಾರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಆದರೆ 2-3 ತಿಂಗಳ ನಂತರದಲ್ಲಿ ಬುಧ ಗ್ರಹ ಭಾಗ್ಯಸ್ಥಾನವನ್ನ ಸಂಚರಿಸ್ತಾರೆ. ಆನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅನುಕೂಲಗಳು, ಅಭಿವೃದ್ಧಿ ಫಲಗಳನ್ನ ಪಡೆದುಕೊಳ್ತೀರಾ. ಜನ್ಮ ರಾಶಿಯನ್ನ ಶನಿಗ್ರಹ ವೀಕ್ಷಣೆ ಮಾಡೋದ್ರಿಂದ ಶನಿಗ್ರಹ ನಿಮಗೆ ಸ್ವತಂತ್ರ ನಿರ್ಧಾರಗಳನ್ನ ಮಾಡುವಂತೆ ಮತ್ತು ನಿಧಾನವಾಗಿ ವಿವೇಚನೆಯಿಂದ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಮತ್ತು ನಿಧಾನ ಫಲಗಳನ್ನು ನೀಡುತ್ತಾರೆ. ಒಂಟಿತನವು ನಿಮಗೆ ಬಾಧಿಸುವಂತೆ, ಏಕಾಂಗಿತನ ನಿಮಗೆ ಬಾಧಿಸುವಂತೆ ಶನಿ ಪ್ರಭಾವ ಆಗಲಿದೆ. ಏಕೆಂದರೆ ಶನಿಗ್ರಹ ತುಂಬ ಫಾಸ್ಟ್ ಆಗಿ ಫಲಗಳನ್ನು ನೀಡೋದಿಲ್ಲ. ಶನಿ ನಿಧಾನವಾಗಿ ಫಲವನ್ನು ನೀಡ್ತಾರೆ. ಅಂದರೆ ಸ್ಥಿರ ಫಲವನ್ನು ನೀಡುತ್ತಾರೆ. ಯಾವುದೇ ಒಂದು ವಿಷಯ ಆದರೂ ಲಾಂಗ್ ಟರ್ಮ್ ಅಂದರೆ ದೀರ್ಘಕಾಲದವರೆಗೆ ಅದನ್ನು ಯೋಚಿಸುವಂತೆ ಶನಿ ಪ್ರಭಾವ ಆಗುತ್ತೆ. ಶನಿಗ್ರಹ ಪಂಚಮಾಧಿಪತಿ, ಷಷ್ಠಾಧಿಪತಿಯೂ ಆಗಿ ಸಪ್ತಮದಲ್ಲಿ ಸಂಚರಿಸುವಾಗ ಕೆಲವು ವಿರೋಧಗಳು, ಕಾನೂನು ತೊಡಕುಗಳು ಕೆಲವರಿಗೆ ಆಗಬಹುದು. ಮತ್ತು ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನ 9ನೇ ಸ್ಥಾನ ಶುಕ್ರನ ವೃಷಭ ರಾಶಿ ದೃಷ್ಟಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ, ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ. ಆದರೆ ಪಂಚಮ ಸ್ಥಾನವನ್ನ ಕೆಲವೇ ತಿಂಗಳುಗಳ ನಂತರದಲ್ಲಿ ರಾಹುಗ್ರಹ ಪ್ರವೇಶಿಸೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳಿಗೆ ಗಮನವಿಟ್ಟು ಓದುವುದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನಿಮ್ಮ ಫೋಕಸ್ ಅನ್ನೋದು ಸರಿ ಇರಬೇಕಾಗುತ್ತೆ. ಇನ್ನು ಶನಿಗ್ರಹ ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಾರೆ. ಮನೆಯ ವಿಷಯಗಳಲ್ಲಿ ಏನೆಲ್ಲ ಯೋಚಿಸ್ತೀರಾ, ಬದಲಾವಣೆಗಳನ್ನು ಏನೇನು ಮಾಡಿಕೊಳ್ಬೇಕು ಅಂತ ಅಂದುಕೊಂಡಿರ್ತೀರಾ, ಅದೆಲ್ಲದಕ್ಕೂ ಸ್ಥಿರವಾದ ಫಲವನ್ನ ಶನಿಗ್ರಹ ನೀಡ್ತಾರೆ. ಈ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಪ್ರಾರಂಭದ 2 ತಿಂಗಳುಗಳ ಕಾಲ ಏಪ್ರಿಲ್ ಮೇಯಲ್ಲಿ ಗುರುಗ್ರಹ ದಶಮದಲ್ಲಿ ಸಂಚಾರ ಮಾಡೋದ್ರಿಂದ, ದಶಮದಲ್ಲಿ ಸಂಚರಿಸಿದರೂ ಒಳ್ಳೆ ಫಲವನ್ನು ನೀಡ್ತಾರೆ. ಕರ್ಮಸ್ಥಾನದಲ್ಲಿ, ಉದ್ಯೋಗದಲ್ಲಿ ಒಳ್ಳೆಯ ಹೆಸರು ಮತ್ತು ನಿಮ್ಮ ಉದ್ಯೋಗಕ್ಕೆ ಅವಕಾಶಗಳು ಬರುವಂತೆ, ವ್ಯಾಪಾರ ವ್ಯವಹಾರದಲ್ಲಿ ಧನಾಭಿವೃದ್ಧಿಯಾಗುವಂತೆ ಗುರುಗ್ರಹದ ಪ್ರಭಾವ ಆಗ್ತಾ ಇರುತ್ತೆ. ಗುರುಗ್ರಹ ಜೂನ್ ಮಾಸದ ಆರಂಭದಲ್ಲಿಯೇ ಲಾಭಸ್ಥಾನವನ್ನ ಪ್ರವೇಶಿಸ್ತಾರೆ. ಲಾಭಸ್ಥಾನದಿಂದ ಗುರುಗ್ರಹ ನಿಮ್ಮ 3ನೇ ಸ್ಥಾನ, 5ನೇ ಸ್ಥಾನ ಮತ್ತು ಸಪ್ತಮ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಗುರುವಿನ ಪ್ರಭಾವದಿಂದ ಚತುರ್ಥ ಸ್ಥಾನಾಧಿಪತಿಯಾಗಿ ಭೂಮಿ, ವಾಹನ ಮತ್ತು ಮನೆಯ ವಿಷಯಗಳಿಗೆ ಅನುಕೂಲ ಆಗುವಂತೆ ಕೆಲವರು ಗೃಹ ನಿರ್ಮಾಣವನ್ನ ಮಾಡಬಹುದು, ಕೆಲವರು ಭೂಮಿಯನ್ನು ತೆಗೆದುಕೊಳ್ಬಹುದು. ವ್ಯವಸಾಯದಿಂದ ಅತಿ ಲಾಭವು ನಿಮಗೆ ಸಿಗಬಹುದು. ಗುರುವಿನ ಪ್ರಭಾವದಿಂದ ಗುರುಗ್ರಹ ಉಚ್ಚ ಸ್ಥಾನವಾದ ಕಟಕ ರಾಶಿಯಲ್ಲಿ ನಿಮಗೆ ಅದು ಲಾಭ ಸ್ಥಾನ ಆಗಿರೋದ್ರಿಂದ ಲಾಭದ ಫಲವನ್ನು ಪಡೆತೀರ. ಕೆಲವರಿಗೆ ತಾಯಿಯಿಂದ ಲಾಭವಾಗುವಂತೆ ಮತ್ತು ಈ ಗ್ರಹ ಸಪ್ತಮಾಧಿಪತಿಯೂ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ಬಹುಲಾಭವನ್ನ ಪಡೆದುಕೊಳ್ಳುವಂತೆ, ಪತ್ನಿ ಸ್ಥಾನವೂ ಅದು ಆಗಿರೋದ್ರಿಂದ ಪತ್ನಿಯಿಂದ ಬರಬಹುದಾದ ಲಾಭವನ್ನ ಸೂಚಿಸುತ್ತೆ. ಇನ್ನು ಗುರುಬಲ ಬರೋದ್ರಿಂದ ಮಂಗಳ ಕಾರ್ಯಗಳು, ಕೆಲವರಿಗೆ ವಿವಾಹ ಲಾಭ, ವಿವಾಹ ಯೋಗವು ಆಗುವಂತೆ, ಮನೆಯಲ್ಲಿ ನಡೆಯಬಹುದಾದಂತಹ ಶುಭ ಸಂಸ್ಕಾರಗಳಿಗೆ ಗುರುವು ಪ್ರಭಾವ ಮಾಡೋದ್ರಿಂದ ಏನೇನು ಆಲೋಚಿಸ್ತೀರಾ ಆ ಎಲ್ಲ ಕಾರ್ಯಗಳನ್ನು ನೀವು ಮಾಡಿಕೊಳ್ಳುವಂತಹ ಪ್ರಭಾವವನ್ನು ಮಾಡ್ತಾರೆ. ಆದರೆ ಇಷ್ಟೆಲ್ಲ ಒಳ್ಳೆ ಫಲಗಳು ದೊರೆಯಬೇಕು, ವಿವಾಹ ಆಗಬೇಕು ಅಂದರೆ ನಿಮಗೆ ನಿಮ್ಮ ಜನ್ಮ ದಶಾ ಭುಕ್ತಿ ಕಾಲಗಳು ಶುಭವಾಗಿರ್ಬೇಕಾಗತ್ತೆ. ನಿಮಗೆ ಪಾಪಗ್ರಹಗಳ ಭುಕ್ತಿ ಕಾಲ, ಮಾರಕ ಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ರೆ ಈ ಎಲ್ಲ ಗುರುವಿನ ಶುಭ ಫಲಗಳು ದೊರೆಯೋದೇ ಇಲ್ಲ. ಗುರುವಿನ ಶುಭ ಫಲಗಳು ದೊರೆಯಬೇಕು ಅಂದ್ರೆ ನಿಮಗೆ
ಭುಕ್ತಿ ಕಾಲವು ಶುಭವಾಗಿರ್ಬೇಕಾಗುತ್ತೆ. ಆಗ ನೀವು ಬಹಳಷ್ಟು 80% ಶುಭ ಫಲಗಳನ್ನೇ ಪಡೆದುಕೊಳ್ತೀರಾ. ಯಾವಾಗ ಭುಕ್ತಿ ಮತ್ತು ಗೋಚಾರ ಶುಭವಾಗಿರುತ್ತೆ ಆಗ ನಿಮ್ಮ ನಿರೀಕ್ಷೆಗೂ ಮೀರಿ ನಿಮ್ಮ ಪ್ರಯತ್ನಗಳು ಸಕ್ಸಸ್ ಅನ್ನ ಪಡೆದುಕೊಳ್ತವೆ. ನಿಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಒಂದು ಅನುಕೂಲ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ನಿಮ್ಮ ಭುಕ್ತಿ ಕಾಲವೇ ಆಗಿರುತ್ತೆ. ಹಾಗಾಗಿ ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಳ್ಳಿ. ಇನ್ನು ಗುರುಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸುವಾಗ ಅಂತಸ್ತನ್ನ ಹೆಚ್ಚಿಸಿಕೊಳ್ಳುವಂತಹ ಕಾಲವಾಗಿರುತ್ತೆ. ಯಾವುದೇ ವಿಷಯದಲ್ಲಿ ಆಗ್ಬಹುದು, ಪಬ್ಲಿಕ್ ಅಲ್ಲಿ ಆಗ್ಬೋದು, ಸಮಾಜದಲ್ಲಿ ನಿಮ್ಮ ನೇಮ್, ಫೇಮ್, ಅಂತಸ್ತು, ನೆಟ್ವರ್ಕ್ ಅನ್ನ ಹೆಚ್ಚಿಸಿಕೊಳ್ಳುವಂತಹ ಕಾಲವು ಆಗಿರುತ್ತೆ. ತೃತೀಯ ಸ್ಥಾನವನ್ನ ಗುರು ವೀಕ್ಷಣೆ ಮಾಡೋದ್ರಿಂದ ನೆಟ್ವರ್ಕ್ ಥ್ರೂ ಇನ್ಕಮ್ ಅನ್ನ ಪಡೆದುಕೊಳ್ಳುವಂತೆಯೂ ಆಗಿರುತ್ತೆ. ಪಂಚಮ ಸ್ಥಾನವನ್ನ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ರಾಹು ಪ್ರವೇಶ ಆಗೋದ್ರಿಂದ ಇಲ್ಲಿ ಅಷ್ಟು ಗುರುಗ್ರಹ ಆ ಸ್ಥಾನಕ್ಕೆ ಶುಭ ಫಲ ನೀಡೋದಿಲ್ಲ. ಯಾಕೆಂದ್ರೆ ಗುರುವಿಗೆ ಅದು ನೀಚ ಸ್ಥಾನ. ಮತ್ತು ನಿಮ್ಮ ಸಪ್ತಮ ಸ್ಥಾನವನ್ನ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಬಹಳ ವಿಷಯಗಳಲ್ಲಿ ಆ ಸಪ್ತಮಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಫಲಗಳನ್ನ ಪಡೆದುಕೊಳ್ತೀರಾ. ನಿಮ್ಮ ಎದುರಾಳಿ ಆಗ್ಬಹುದು, ನೀವು ವ್ಯವಹರಿಸುವಂತಹ ವ್ಯವಹಾರದಲ್ಲಿ ಆಗ್ಬಹುದು, ಇದೆಲ್ಲದರಲ್ಲೂ ಒಳ್ಳೆಯ ಒಂದು ವ್ಯವಹಾರಿಕ ಒಪ್ಪಂದಗಳು ನಡೆಯುವಂತೆ ಗುರು ಪ್ರಭಾವವು ಆಗಲಿದೆ. ಮತ್ತು 11ನೇ ಸ್ಥಾನವನ್ನ ಕೇತು ಗ್ರಹ ಪ್ರವೇಶ ಮಾಡ್ತಾರೆ ಒಂದು 6 ತಿಂಗಳ ನಂತರದಲ್ಲಿ. ಅಲ್ಲಿ ಗುರುವಿನೊಂದಿಗೆ ಈ ಗ್ರಹ ಸಂಚಾರ ಮಾಡಬೇಕಾಗುತ್ತೆ. ಇಲ್ಲಿ ಕೇತು ಗ್ರಹವು 11ನೇ ಸ್ಥಾನದಲ್ಲಿ ಶುಭವನ್ನೇ ನೀಡುತ್ತಾರೆ. ಇಷ್ಟಾರ್ಥವು ಸಿದ್ಧಿ ಆಗುವಂತೆ ಇಲ್ಲಿ ಕೇತು ಗ್ರಹದ ಪ್ರಭಾವವು ಆಗಲಿದೆ. ಇನ್ನು ಶತ್ರು ಸ್ಥಾನದಲ್ಲಿ ಈಗ ರಾಹುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳೊಂದಿಗೆ ಬಹಳ ಧೈರ್ಯವಾಗಿ ನಡೆದುಕೊಳ್ತೀರಾ, ವಾದವನ್ನು ಮಾಡ್ತೀರಾ, ಒಪ್ಪಿಕೊಳ್ಳೋದಿಲ್ಲ ಸೋಲನ್ನ. ಈ ರೀತಿ ಇಲ್ಲಿ ಕಾಂಪಿಟೇಟಿವ್ ಆಗಿ ಇರುವಂತೆ ತಂತ್ರ ಮರುತಂತ್ರವನ್ನ ಮಾಡುವಂತೆ ಇಲ್ಲಿ ರಾಹು ಪ್ರಭಾವ ನಿಮಗೆ ಆಗಲಿದೆ. ರಾಹು ಗ್ರಹ ದಶಮವನ್ನು ವೀಕ್ಷಿಸ್ತಾರೆ. ಗುರುಗ್ರಹ ಈಗ ಸಂಚರಿಸ್ತಾ ಇದಾರಲ್ಲ, ಆ ಸ್ಥಾನವನ್ನ ನಿಮ್ಮ ಮಿಥುನ ರಾಶಿಯನ್ನ ರಾಹು ಗ್ರಹ ವೀಕ್ಷಿಸ್ತಾರೆ. ಉದ್ಯೋಗದಲ್ಲಿ ಬಹುದೊಡ್ಡದಾದಂತಹ ಗಳಿಸಿಕೊಳ್ಳಬಹುದಾದಂತಹ ಪ್ರಯತ್ನಕ್ಕೆ ನೀವು ಆಲೋಚಿಸುವಂತೆ ಇಲ್ಲಿ ರಾಹುಗ್ರಹ ಪ್ರಭಾವವನ್ನ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಸ್ವಾರ್ಥದ ಆಲೋಚನೆ ಬರುತ್ತೆ ನಿಮ್ಮ ಉದ್ಯೋಗ ಕೆಲಸ ಕಾರ್ಯಗಳಲ್ಲಿ. ಮತ್ತು ಧನಸ್ಥಾನವನ್ನು ಈ ಗ್ರಹ ವೀಕ್ಷಣೆ ಮಾಡೋದ್ರಿಂದ ಹಣ ಗಳಿಸುವಲ್ಲಿಯೂ ಸ್ವಾರ್ಥದಿಂದ ಯೋಚಿಸ್ತೀರ. ನಿಮ್ಮ ಬಗ್ಗೆ ನೀವು ಹೆಚ್ಚು ಯೋಚಿಸ್ತೀರ. ಬಹುತೇಕ ಜನರು ಹಾಗೆಯೇ. ಆದರೂ ಬರುವ ಲಾಭಕ್ಕಾಗಿ ಬಹಳ ಯೋಚಿಸಿ ನೀವು ಮುಂದುವರಿಯುವಂತೆ ಇಲ್ಲಿ ಲೆಕ್ಕಾಚಾರದ ಮೈಂಡ್ ಸೆಟ್ ಅನ್ನ ಈ ಗ್ರಹ ಪ್ರಭಾವವನ್ನ ಮಾಡ್ತಾರೆ. ಕನ್ಯಾ ರಾಶಿಯವರು ಬುದ್ಧಿಗ್ರಹದ ರಾಶಿ ಆಗಿರೋದ್ರಿಂದ ನಿಮ್ಮ ರಾಶಿ ಲೆಕ್ಕಾಚಾರದ ಮೈಂಡೇ ಇರುತ್ತೆ. ನಿಮಗೇನಾದರೂ ಲೆಕ್ಕಾಚಾರ ಮಾಡುವಂತಹ ಲಗ್ನಗಳೇ ಸಿಕ್ಕಿದ್ರೆ ಬಹು ಲೆಕ್ಕಾಚಾರ ವ್ಯಕ್ತಿಗಳೇ ನೀವು ಆಗಿರ್ತೀರ. ಆದರೂ ಬಹಳ ದ್ವಂದ್ವತೆ ಇರುತ್ತೆ ನಿಮ್ಮಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಯೋಚಿಸುವಂತೆ ಸರಿಯಾದಂತಹ ಒಂದು ಕ್ಲಾರಿಟಿ ನಿಮಗೆ ಇರೋದೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಬುಧಗ್ರಹದ ರಾಶಿಯೂ ಆಗಿರೋದ್ರಿಂದ ಈ ಕ್ಲಾರಿಟಿ ಬರಬೇಕು ನಿಮಗೆ ಅಂದರೆ ಮನಸ್ಸು ಸರಿ ಇರಬೇಕಾಗತ್ತೆ. ಮನಸ್ಸು ಶಾಂತವಾಗಿರುವಂತೆ ನೀವು ಇರಬೇಕಾಗತ್ತೆ. ಇಲ್ಲಿ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ದೊರೀತಾ ಇದೆ. ಒಳ್ಳೆಯ ಆಲೋಚನೆಗಳನ್ನು ಮಾಡಿ, ಒಳ್ಳೆಯ ಒಂದು ಗುರಿಗಳನ್ನು ರಚನೆ ಮಾಡಿ, ಇದರಿಂದ ಉನ್ನತವಾದುದನ್ನು ಪಡೆದುಕೊಳ್ಳುವುದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ನಿಮ್ಮ ಈ ಒಳ್ಳೆ ಕಾಲವನ್ನು ಗೋಚಾರದಲ್ಲಿ ಶುಭ ಆಗ್ತಾ ಇದ್ದು ನಿಮಗೆ ಯೋಗಕಾರಕರ ದಶಾಭುಕ್ತಿ ಕಾಲವು ನಡೀತಾ ಇದ್ರೆ ಈ ಕಾಲವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಏಕೆಂದರೆ ಪಂಚಮದಲ್ಲಿ ರಾಹು ಪ್ರವೇಶ ಆಗೋದ್ರಿಂದ ಲವ್ ರಿಲೇಶನ್ಶಿಪ್ ಬಗ್ಗೆ ಬಹಳ ಜಾಗೃತಿ ಆಗುವಂತೆ ಇಲ್ಲಿ ರಾಹು ಪ್ರಭಾವ ಆಗುತ್ತೆ.
ಅದರಿಂದ ಏನಾಗುತ್ತೆ, ಸಮಸ್ಯೆಗಳು ಆಗಬಹುದು. ನಿಮ್ಮ ನಿಜವಾದ ಲೈಫ್ಗೆ, ನಿಮ್ಮ ಗುರಿ ಆಲೋಚನೆಗಳಿಗೆ ಎಫೆಕ್ಟ್ ಆಗಬಹುದು. ಈಗಲೂ ಇಲ್ಲಿ ರಾಹು ಪ್ರಭಾವ ಇಲ್ಲದಿದ್ದರೂ ಶನಿಯ ಒಂದು ಪ್ರಭಾವದಿಂದಲೇ ಒಂಟಿತನ ನಿಮಗೆ ಬಾಧಿಸ್ತಾ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ಏನಾಗುತ್ತೆ, ಅತಿಯಾದ ಒಂಟಿತನ ಅನ್ನೋದು ರಿಲೇಶನ್ಶಿಪ್ಗೆ, ಹೊಸ ಸಂಬಂಧಕ್ಕೆ ಇಲ್ಲಿ ಅಂದರೆ ಬರುವಂತೆ ಇಲ್ಲಿ ನಿಮ್ಮ ಮನಸ್ಸೇ ಅವಕಾಶವನ್ನ ಮಾಡಿಕೊಡುತ್ತೆ. ಹೀಗೆ ಈ ಗ್ರಹಗಳ ಸಂಚಾರ ಈ ವರ್ಷದಲ್ಲಿ ಹೀಗಿದೆ. ಪರಿಹಾರದ ವಿಷಯದಲ್ಲಿ ನೀವು ಪ್ರತಿದಿನವೂ ವಿಷ್ಣು ಅಷ್ಟೋತ್ತರವನ್ನ ಪಠನೆ ಮಾಡಿ. ಏಕೆಂದರೆ ರಾಶ್ಯಾಧಿಪತಿಯೇ ಬುಧ ಗ್ರಹ ಆಗಿರೋದ್ರಿಂದ ಬುದ್ಧಿ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ಪ್ರಾರಂಭದಲ್ಲಿ ಬುಧ ಗ್ರಹದ ಸ್ಥಿತಿಯೂ ಸರಿ ಇಲ್ಲದೆ ಇರೋದ್ರಿಂದ ಬುದ್ಧಿ ಬಲಗೊಳ್ಳುತ್ತೆ. ವಿಷ್ಣು ಅಷ್ಟೋತ್ತರವನ್ನ ಪ್ರತಿನಿತ್ಯಲೂ ಪಠನೆ ಮಾಡಿ. ಇನ್ನು ಗುರುಗ್ರಹ ನಿಮಗೆ ಶುಭವನ್ನೇ ನೀಡುತ್ತಾರೆ. ಶನಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾವುದೇ ವಿಷಯಗಳನ್ನು ನೀವು ಎಳೆದುಕೊಳ್ಬೇಡಿ. ಯಾಕಂದ್ರೆ ಕಾನೂನು ತೊಡಕುಗಳು ಆಗಬಹುದಾದಂತಹ ಸಾಧ್ಯತೆ ಇದೆ. ಹಾಗಾಗಿ ಇನ್ನು ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಒಳ್ಳೆ ಆಲೋಚನೆಗಳನ್ನ ಮಾಡಿ, ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಪರಿಹಾರವಾಗಿ ನೀವು ನಿಮ್ಮ ಮೂಲ ಭುಕ್ತಿ ಏನು ನಡೀತಾ ಇರುತ್ತೆ, ಅಂದರೆ ಗ್ರಹ ಭುಕ್ತಿಗೆ ನೀವು ಪರಿಹಾರ ಮಾಡ್ಕೊಳ್ಬೇಕು. ಅದರ ಅಭಿಮಾನ ದೇವತೆಯನ್ನ ನೀವು ಪೂಜಿಸಬೇಕಾಗತ್ತೆ. ಆಗ ಮಾತ್ರ ನಿಮಗೆ ನಿಮ್ಮ ಸಿಗಬಹುದಾದಂತಹ ಫಲಗಳು ಸಿಗುವಂಥದ್ದು. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಅನುಕೂಲಗಳು ಆಗಲಿ, ಒಳ್ಳೆ ಆಲೋಚನೆಗಳು ಬರುವಂತೆ ನಿಮ್ಮ ಬುದ್ಧಿಯನ್ನ ದೇವಶಕ್ತಿಯು ಪ್ರೇರೇಪಿಸಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.